ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮೀಸ್ ವ್ಲಾಗ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ಈ ವಿಡಿಯೋ ನಮ್ಮ ಪಾಪು ನಾಮಕರಣ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಬಿಕಾಸ್ ಸಮ್ ಪರ್ಸ್ನಲ್ ಇಶ್ಯೂಸ್ ಆಗಿತ್ತು. ಹಂಗಾಗಿ ಇಲ್ಲಿ ಪೂಜೆ ಮಾಡೋಕ್ಕೂ ಮುಂಚೆನೇ ಗಂಡು ಹುಡುಗರನ್ನ ತೊಟ್ಲಲ್ಲಿ ಹಾಕಬೇಕು. ಯಾಕಂದರೆ ನನಗೆ ಹೆಣ್ಣು ಹುಡುಗಿ ಆಗಿದೆ ಅಲ್ಲ, ಮುಂದಾಗೋದು ಗಂಡಾಗಲಿ ಅನ್ನೋ ನಂಬಿಕೆ, ಒಂಥರ ಪ್ರೀತಿ ವಿಶ್ವಾಸದಲ್ಲಿ ಈ ಥರ ಮಾಡ್ತಾರೆ. ಇದು ಒಂಥರ ಪದ್ಧತಿನೂ ಅಂತಲೂ ಹೇಳ್ಬೋದು. ಇಲ್ಲಿ ನಮ್ಮ ಪ್ರಣವನ್ನ ಫಸ್ಟು ತೊಟ್ಲಲ್ಲಿ ಕೂರಿಸಿ ಸ್ವಲ್ಪ ತೂಗಿದ್ವಿ. ಆಮೇಲೆ ಅನುಷ ಬಂದಮೇಲೆ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ವಿ ನಾವು ತೊಟ್ಲಿಗೆ. ಫಸ್ಟು ಪೂಜೆ ಮಾಡಲಿಕ್ಕೆ ಅವಳಿಗೆ ಪಾಪ ಗೊತ್ತಿದ್ದಿಲ್ಲ ಹೆಂಗೆ ಏನು ಅಂತ. ಪ್ರತಿಯೊಂದು ಮಮ್ಮಿ ಮತ್ತು ಆಂಟಿ ಅಜ್ಜಿ ಎಲ್ಲ ಹೇಳ್ಕೊಡಕತ್ತಾರೆ. ಫಸ್ಟು ಇಲ್ಲಿ ನೀರು ಚಿಮುಕ್ಸಿ ತೊಟ್ಲಿಗೆ ವಿಭೂತಿ ಕಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಚಬೇಕು. ಅದನ್ನೇ ಇಲ್ಲಿ ಮಮ್ಮಿಯವರು ಹೇಳ್ತಿದ್ದಾರೆ, ಹಂಗೆ ಮಾಡು ಹಿಂಗೆ ಮಾಡು ಅಂತಂದು. ಅವಳು ಖುಷಿಯಿಂದನೇ ಮಾಡ್ತಾ ಇದ್ದಾಳೆ ಅದನ್ನೆಲ್ಲ. ಗುಂಡ್ಕಲ್ಲನ್ನ ಫಸ್ಟ್ ತೊಟ್ಲಲ್ಲಿ ಹಾಕಿ ಪೂಜೆ ಮಾಡಿದ್ರು. ಆಮೇಲೆ ಪಾಪುನ ಹಿಡ್ಕೊಂಡು ಪಾಪುನು ಅದೇ ಥರ ಗುಂಡ್ಕಲ್ಲು ಹೆಂಗೆ ಮಾಡಿದ್ರು ಅದೇ ಥರ 3 ಸತಿನೋ 5 ಸತಿನೋ ತೊಟ್ಲ ಮೇಲಿಂದ ಕೆಳಗಿಂದ ತಗೊಂಡು ಇಟ್ಕೋಬೇಕಿತ್ತು. ಅದೇ ಥರ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಪಾಪು ಭಾಳ ಅಳ್ತಿದ್ಲು. ಅವಳಿಗಂತೂ ನಿದ್ದೆ ಟೈಮು. ಅದೇ ಟೈಮಲ್ಲೇ ನಾವು ನಾಮಕರಣ ಹಿಡ್ಕೊಂಡಿರೋದ್ರಿಂದ ತುಂಬ ಹಿಂಸೆ ಆಗ್ಬಿಟ್ಟಿತ್ತು ಅವಳನ್ನ ಹಿಡಿಯೋದು. ತುಂಬ ಅಂದರೆ ತುಂಬಾ ಅವತ್ತಿನ ದಿನ ಯಾರ ಹತ್ರಕ್ಕೂ ಹೋಗ್ತಿಲ್ಲ. ಏನೇ ಅಂದರೂ ನಾನೇ ಎತ್ಕೋಬೇಕು ಅನ್ನೋಂಗೆ ಆಳ್ತಿದ್ಲು. ನಾವು ನಮ್ಮ ಪಾಪುಗೆ ಹೆಸರು ಇಟ್ಟಿದ್ದು ಸಂಪ್ರದ ಅಂತ. ನಿಮಗೆಲ್ಲರಿಗೂ ಈ ಹೆಸರು ಹೇಗೆ ಅನ್ನಿಸ್ತು ಅಂತ ಹೇಳಿ. ನಮ್ಮ ಮನೇಲಿ ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಇದೇನೋ ಒಂಥರ ಯೂನಿಕಾಗಿ ಹೊಸದಾಗಿದೆ ಅಂತಂದರೆ ಖುಷಿಪಟ್ಟರು. ಎಲ್ಲರೂ ಕೂಡ ಬಂದವರು ಕೂಡ ಎಷ್ಟು ಚೆನ್ನಾಗಿದೆ ಹೆಸರು, ಯೂನಿಕಾಗಿ ಯಾರು ಅಷ್ಟು ಇಟ್ಟಿಲ್ಲ ಅಂತಲೇ ಅಂದರು. ನಮಗೂ ಏನೋ ಒಂಥರ ಖುಷಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.